ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ನಿಂಗೆ ಅವತ್ತೇ ಹೇಳಿದೆ ಜಾಜಿನ ಜೋಪಾನವಾಗಿ ನೋಡ್ಕೊಂತ, ನೀನ್ ಕೇಳಲಿಲ್ಲ. ಇವತ್ತು ಮೊದಲೇ ಶನಿವಾರ, ಚೌತಿ. ಕುರುಪಿ 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 ಮಣಿಕಂಠ, ಮತ್ತೊಮ್ಮೆ ದುಷ್ಟರ ಜೊತೆ ಕೈ ಜೋಡಿಸಿದರೆ ಸಂಹಾರ ಶತಸಿದ್ಧ. ಏನಾಯ್ತು ಗುರುಗಳೇ? ಯಾಕೆ ಕುರುಪಿ ಎದ್ದೇಳ್ತಾ ಇಲ್ಲ? ನನ್ನ ವಾಮ ಶಕ್ತಿಗೂ ಇವನನ್ನ ಎಬ್ಸೋ ಶಕ್ತಿ ಇಲ್ಲ ಅಂದ ಮೇಲೆ ಇವನ ಮೇಲೆ ಪ್ರಯೋಗ ಆಗಿರೋ ಶಕ್ತಿ ಅಂತಿಂತದಲ್ಲ ಮಣಿಕಂಠ. ಅಂದ್ರೆ ಇವನ ಮೇಲೆ ಶಕ್ತಿ ಪ್ರಯೋಗ ಆಗಿದೆ ಮಣಿಕಂಠ. ಅದರ ಫಲನೇ ಇದು. ಕುರೂಪಿ ಅಂತ ಕುರೂಪಿನೇ ಅಡ್ಡಡ್ಡ ಮಗ್ಸಿರೋ ಶಕ್ತಿ ಯಾವುದದು? ನನ್ನ ವಾಮಾಚಾರದ ಬೇಲಿ ದಾಟಿ ಕುರೂಪಿಗೆ ಈ ಸ್ಥಿತಿ ತಂದಿಟ್ಟ ಶಕ್ತಿ ಯಾವುದದು? ಗುರುಗಳೇ, ಇದೇನಾದ್ರೂ ಅಮ್ಮನವ್ರ ಆಟನೇ ಆಗಿರ್ಬಹುದಾ? ನನಗೂ ಅದೇ ಸಂದೇಹ ಮಣಿಕಂಠ. ಯಾಕಂದ್ರೆ ಇದು ಅಮ್ಮನವರೇ ಹುಟ್ಟು ಹಾಕಿದ ಶುದ್ರ ಶಕ್ತಿ. ನಾನು ಈ ಕುರುಪಿನ ವಾಮ ಮಾರ್ಗದಲ್ಲಿ ಆವಾಹನೆ ಮಾಡಿ ಜಾಜಿನ ಅಪಹರಿಸೋದಕ್ಕೆ ಕಳಿಸಿದ್ದೆ. ಇವನ ಸುತ್ತ ಇವನ ರಕ್ಷಣೆಗೆ ಅಂತಲೇ ನನ್ನ ವಾಮಾಚಾರದ ಬೇಲಿ ಇತ್ತು. ಆ ಬೇಲಿನ ದಾಟಿ ಇವನ ಮೇಲೆ ದಾಳಿ ಮಾಡೋದಕ್ಕೆ ಇವನನ್ನ ಸೃಷ್ಟಿಸಿದ ಅಮ್ಮನವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯನೇ ಇಲ್ಲ. ಆದ್ರೆ ಈ ಕುರೂಪಿ ಅಪಹರಿಸಕ್ ಹೋದದ್ದು ಜಾಜಿನಲ್ವಾ? ಅಮ್ಮನವ್ರೆಲ್ಲಿಂದ ಬಂದ್ರು? ಜಾಜಿಯ ಒಳಗಿರೋ ಶ್ರೀಚಕ್ರದ ರಕ್ಷಣೆಗೆ ಅಮ್ಮನವರ ಕಾವಲು ಇದ್ದೇ ಇದೆ ಮಣಿಕಂಠ. ಜಾಜಿ ಹೋದಲ್ಲೆಲ್ಲ ಅಮ್ಮನವರ ಸಂಚಾರನೂ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಜಾಜಿಯ ಒಳಗಿರೋ ಶ್ರೀಚಕ್ರದ ಪ್ರಭೆ ಕುರೂಪಿಯ ಈ ಸ್ಥಿತಿಗೆ ಕಾರಣ. ಇದಕ್ಕೆ ಅಮ್ಮನವರೇ ನೇರ ಹೊಣೆ. ಸ್ವಾಮಿಗಳೇ, ಬನ್ರಿ ಆಚೆಗೆ. ಏನಾಯ್ತು? ಏನಾಯ್ತಾ? ಒಂದು ಸಲ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಏನಿದು? ಏನಾಗಿದೆ ಇವನಿಗೆ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲಿ ಕರ್ಕೊಂಡು ಬರ್ದೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ಲಿ ಸ್ವಾಮಿ? ನನ್ನ ಮಗನ್ನ ಎಂತ ಸ್ಥಿತಿಗೆ ತಂದಿದ್ದೀರಾ ನೋಡಿ. ನಾನೇನ್ ಸ್ವಾಮಿ ಅನ್ಯಾಯ ಮಾಡಿದ್ದೆ ನಿಮ್ಗೆ? ನನ್ನ ಮಗ ಏನ್ ಅನ್ಯಾಯ ಮಾಡಿದ್ದ? ನೀವ್ ಹೇಳ್ದಂಗೆ ಕೇಳ್ಕೊಂಡು ಚಾಕ್ರಿ ಮಾಡಿದಿಕ್ಕೆ ನೀವು ಕೊಟ್ಟಿರೋ ಬಹುಮಾನನ ಇದು? ಚೆನ್ನಾಗಿದೆ ಸ್ವಾಮಿ, ತುಂಬಾ ಚೆನ್ನಾಗಿದೆ. ನೀವು ಶ್ರೀಮಂತರು, ನಾವು ಬಡವರು. ಬಡವ್ರಿಗೆ ಏನ್ ಮಾಡಿದ್ರು ನಡೆಯುತ್ತೆ ಅಲ್ಲೂರ. ಅದ್ರಲ್ಲೂ ಈ ಬಂಗಾರಿಗೆ ಈ ಬಡತಾಯಿ ಒಬ್ಳೆ ಇರೋದು. ಇವಳು ಏನ್ ಮಾಡ್ಕೋತಾಳೆ ಅಂತ ತಾನೇ ನನ್ನ ಮಗನ ಈ ಸ್ಥಿತಿಗೆ ತಂದಿರೋದು ನೀವು. ನಿಮ್ಮಿಂದಾನೆ ನನ್ನ ಮಗ ಈ ಸ್ಥಿತಿಲಿ ಇರೋದು. ಸಾಕು, ಏನು ಮಾತು ಅಂತ ಆಡ್ತಾ ಇದೀಯಾ? ನಿನ್ನ ಮಗ ಹೀಗಿರೋದಕ್ಕೂ ಶಾಸ್ತ್ರಿಗಳಿಗೂ ಏನ್ ಸಂಬಂಧ? ಸುಮ್ಮನೆ ಏನೇನೋ ಮಾತಾಡಿದ್ರೆ ಸರಿಯಾಗಿರಲ್ಲ ನೋಡು.
ಮೊದಲು ನಿನ್ನ ಮಗನಿಗೆ ಏನಾಯ್ತು ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅದನ್ನ ಹೇಳು, ಬಾಕಿ ವಿಚಾರ ಆಮೇಲೆ. ನೋಡಮ್ಮ, ಸುಮ್ಮನೆ ಆರೋಪದ ಮೇಲೆ ಆರೋಪ ಮಾಡೋದ್ರ ಬದಲು ವಿಷಯ ಏನು ಅಂತ ಹೇಳು, ಅರ್ಥ ಆಯ್ತಾ? ನಿಲ್ಲಿ ಸ್ವಾಮಿಗಳೇ, ನನ್ ಮಗ ಪೆದ್ದ ಒಡ್ಡ ದಡ್ಡ ಒಪ್ಕೊಂತೀನಿ. ನಿಮ್ ವಿರುದ್ಧ ಏನೇನೋ ಮಾತಾಡಿದಾನೆ, ಅದು ಒಪ್ಕೊಂತೀನಿ. ತಿಳುವಳಿಕೆ ಇಲ್ದೇ ಇರೋನು, ಲೋಕಜ್ಞಾನ ಇಲ್ದೇ ಇರೋನು ಮಾತಾಡಿದಾನೆ. ಆದ್ರೆ ನೀವು ಅವನು ಓಡಿಸಿ ಕಾಡ್ನಲ್ಲಿ ಬಿಸಾಕಿದಿರಲ್ಲ, ಸರಿನಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದಾರಲ್ಲ, ಸರಿನಾ? ಈ ಬಡತಾಯಿ ಹೊಟ್ಟೆ ಮೇಲೆ ಹೊಡೆದಿದ್ದೀರಲ್ಲ, ಸರಿನಾ? ಹೇಳಿ ಸ್ವಾಮಿಗಳೇ, ಯಾಕೆ ಹೀಗ್ ಮಾಡಿದ್ರಿ ಹೇಳಿ. ಅಯ್ಯೋ 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 ಏನಾಗಿದೆಯಮ್ಮ ನಿನಗೆ? ಶಾಸ್ತ್ರಿಗಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಸಾಕ್ಷಾತ್ ನಡೆದಾಡೋ ದೇವ್ರು ಅಂತ ಸುತ್ತು ಹತ್ತೂರ್ಗ್ ಪ್ರತೀತಿ, ಅಂತ ದೇವ್ರ ಮೇಲೆ ಅಪವಾದ ಹೊರಿಸ್ತಾ ಇದೀಯಾ. ಏನಾಗಿದೆ ನಿನಗೆ? ತಲೆ ಕೆಟ್ಟಿದ್ಯಾ? ಅಷ್ಟಕ್ಕೂ ನಿನ್ನ ಮಗ ಶಾಸ್ತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ತಿರುಗ್ತಾ ಇದ್ದಿದ್ದು ಇದೇ ಮೊದಲೇನಲ್ಲ, ಅದು ಇಡೀ ಊರಿಗೆ ಗೊತ್ತಿದೆ. ಅವರಿಗೇನಾದ್ರು ಮಾಡಬೇಕು ಅನ್ನೋ ಉದ್ದೇಶ ಶಾಸ್ತ್ರಿಗಳಿಗೆ ಇದ್ದಿದ್ರೆ ಇಲ್ಲಿವರೆಗೂ ಕಾಯ್ಬೇಕಾಗಿತ್ತೇನೋ. ಶಾಸ್ತ್ರಿಗಳಿಗೆ ತಾಳ್ಮೆ ಇತ್ತು, ಸರಿ ಹೋಯ್ತು. ಯಾರೋ ಏನೋ ಮಾಡಿದ್ದನ್ನ ಶಾಸ್ತ್ರಗಳ ತಲೆ ಕಟ್ಟಕಟ್ಟಾಗಿ ನೋಡ್ತಾ ಇದೆಯಲ್ಲ. ಜಗ್ಗಿ, ನೀನ್ ಯಾಕೆ ತಾಳ್ಬೇಕು ಕಳ್ಕೊಳ್ತಾ ಇದೀಯಾ? ಹೆತ್ ಹೊಟ್ಟೆ. ಯಾರೋ ಪಾಪ ಇವಳ ಮಗನ ಈ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ. ಆ ಸಂಕಟಕ್ಕೆ ಅವಳು ಹಾಗೆ ಮಾತಾಡ್ತಾ ಇದ್ದಾಳೆ, ಅದು ಅವಳು ತಪ್ಪಲ್ಲ, ಅವಳು ನೋವು ಅವಳನ್ನ ಹಾಗೆ ಮಾತಾಡಿಸ್ತಾ ಇದೆ. ಸ್ವಾಮಿಗಳೇ, ಹಿಂಗೆಲ್ಲ ಬಣ್ಣದ್ ಮಾತಾಡಿ ಈ ಜನಗಳನ್ನ ಮರಳು ಮಾಡ್ಬೋದು, ಆದ್ರೆ ನನ್ನನ್ನಲ್ಲ. ನಿಜ ಹೇಳಿ, ನನ್ ಮಗ ಯಾಕೆ ಹಿಂಗ್ ಮಾಡಿದ್ರಿ? ನಾವೇನ್ ತಪ್ಪು ಮಾಡಿದ್ರಿ? ನೋಡಮ್ಮ, ನಿನ್ನ ಮಗ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಸುತ್ತಾ ಇದ್ದಿದ್ದು ನನಗೆ ಗೊತ್ತಾಯ್ತು. ಕೆಲಸದಿಂದ ತೆಗೆದ ಮೇಲಂತೂ ನನ್ನ ಮೇಲೆ ನೇರವಾಗಿ ದಾಳಿ ಮಾಡ್ತಾ ಇದ್ದೆ. ಹಾಗಂತ ನಾನು ತಾಳ್ಮೆ ಕಳ್ಕೊಂಡ. ಯಾಕೆ ಹೇಳು? ಯಾಕೆ ಅಂದ್ರೆ ಇಷ್ಟು ವರ್ಷ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ, ಚಿಕ್ಕ ಹುಡುಗ, ಬಿಸಿ ರಕ್ತ, ಜೊತೆಗೆ ಇದು ಬೇರೆ ಸರಿ ಇಲ್ಲ ಅಂತ ಹುಡುಗನ ಜೊತೆ ಜಗಳ ಮಾಡಿ ನಾನೇನು ಸಾಧ್ಯ ಮಾಡಬೇಕು? ಅದಕ್ಕೆ ನಾನು ಸುಮ್ಮನೆ ಇದ್ದೆ. ನೋಡಮ್ಮ, ನಿನ್ನ ಮಗನ ಈ ಪರಿಸ್ಥಿತಿಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನೀನು ಆಡಿದ ಅಷ್ಟು ಮಾತುಗೂ ನನ್ನ ಉತ್ತರ ಇಷ್ಟೇ. ಆದ್ರೂ ನನ್ನ ನಂಬಿ ಕರ್ಕೊಂಡ್ ಬಂದಿದ್ಯಾ ಜಗ್ಗಿ? ಶಾಸ್ತ್ರಿಗಳೇ, ವೈದ್ಯನ್ ಕರೆಸಿ ಏನಾಗಿದೆ ಅಂತ ನೋಡಿ ಔಷಧಿ ಕೊಡ್ಸು. ಪಾಪ ಈ ತಾಯಿ ಸಂಕಟ ನನ್ನ ಕೈಲಿ ನೋಡೋದಕ್ಕಾಗ್ತದೆ. ಇಲ್ಲ ಸ್ವಾಮಿಗಳೇ, ನೋಡ್ದೇನಮ್ಮ ನೋಡ್ದೇನಮ್ಮ ಶಾಸ್ತ್ರಗಳ ಮನಸ್ಸನ್ನ? ಅವ್ರು ಯಾವತ್ತು ಕಾಪಾಡೋರೇ ಹೊರತು ಕೊಲ್ಲೋರಲ್ಲ. ಬಾಯಿ ಬಚ್ಚಲ್ ಮಾಡ್ಕೊಳಕ್ ಮೊದ್ಲು ಸ್ವಲ್ಪ ಯೋಚಿಸಿ ಮಾತಾಡೋ, ಇಲ್ಲ ಅಂದ್ರೆ ನಿನಗೂ ಒಳ್ಳೇದಾಗಲ್ಲ, ನಿನ್ ಜೊತೆ ಬಂದಿರೋರ್ಗೂ ಒಳ್ಳೇದಾಗಲ್ಲ. ಇಲ್ಲ, ನಾನು ಇದನ್ನ ನಂಬಲ್ಲ. ಇದೆಲ್ಲ ನಿಮ್ದೇ ಕಿತಾಪತಿ. ನನ್ ಮಗನ್ ಈ ಸ್ಥಿತಿಗೆ ಸ್ವಾಮಿಗಳೇ ಕಾರಣ. ಮಂಗರಿ, ಮಗನೇ, ಬಡವ್ರ ಕಾಲ ಇಲ್ಲ ಮಗನೇ. ನಮ್ಗಿಲ್ ನ್ಯಾಯ ಸಿಗಕ್ಕಿಲ್ಲ ಕಣಪ್ಪ, ನಮ್ಗಿಲ್ ನ್ಯಾಯ ಸಿಗಕ್ಕಿಲ್ಲ. ಯಾಕಮ್ಮ ನ್ಯಾಯ ಇಲ್ಲ ಅಂತೀರಾ? ನ್ಯಾಯ ನಾನು ಕೊಡಿಸ್ತೀನಿ. ಯಾಕ್ರಿ ಶಾಸ್ತ್ರಗಳೇ ಸುಳ್ಳು ಹೇಳ್ತೀರಾ? ಬಂಗಾರ ಈ ಸ್ಥಿತಿಗೆ ನೀವೇ ತಾನೇ ಕಾರಣ. ದೇಶಿಕರೇ, ಇಷ್ಟು ವರ್ಷಗಳ ಒಡನಾಡಿ ನೀವು ನನ್ನನ್ನೇ ನಂಬೋದಿಲ್ಲ ಅಂತ ಹೇಳ್ತಿರಲ್ಲ. ಇಷ್ಟು ವರ್ಷದ ಒಡನಾಟ ಇದ್ದದಕ್ಕೆ ರೀ ಹೇಳ್ತಿರೋದು. ಬಂಗಾರ ಈ ಸ್ಥಿತಿಗೆ ನೀವೇ ಕಾರಣ. ನಿಮಗೆ ಮುಂಚೆಯಿಂದಲೂ ಬಂಗಾರನ ಕಂಡ್ರೆ ಆಗ್ತಾ ಇರಲಿಲ್ಲ. ಸಮಯ ನೋಡ್ಕೊಂಡು ಹೊಡೆದ್ ಬಿಟ್ರಲ್ರಿ. ನನಗೆ ಗೊತ್ತಿತ್ತು ಶಾಸ್ತ್ರಿಗಳೇ, ನನಗೆ ಚೆನ್ನಾಗಿ ಗೊತ್ತಿತ್ತು. ಇಂಥದ್ದೇನಾದ್ರೂ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸಾಕು ದೇಶಿಕರೇ, ಇಲ್ಲ ಸಲ್ಲದನ್ನ ನಿಮ್ ತಲೆಯಲ್ಲಿ ತುಂಬಿಕೊಳ್ಳೋದು ಅಲ್ದೆ ಊರ್ ಜನರ ತಲೆಯಲ್ಲೂ ಅದನ್ನೇ ಬಿತ್ತಬೇಡಿ. ಈ ಚಪ್ಪಲಿ ಕಾಯೋನ್ ಜೊತೆ ಜಗಳ ಆಡ್ಕೊಂಡು ನಾನೇನು ಸಾಧನೆ ಮಾಡ್ಬೇಕಾದ್ದಿಲ್ಲ. ಜಗಳ ಆಡ್ಲೇಬೇಕಾ? ಶ್ರೀಗಂಧದ ಜೊತೆ ಜಗಳ ಆಡ್ತೀನಿ ಹೊರತು ಇಂಥ ಕಚ್ಚಡ ಜೊತೆ ಜಗಳ ಆಡೋದಿಲ್ಲ ನಾನು. ಆಹಾ, ಏನು ಮಾತು ಅಂತ ಆಡ್ತೀರಿ ಶಾಸ್ತ್ರಿಗಳೇ. ನಿನ್ನೆ ರಾತ್ರಿ ನಾನು ನಿಮ್ಮ ಮನೆ ಹತ್ರ ಬಂದಾಗ ನೀವು ನಿಮ್ಮ ಆಳುಗಳ ಹತ್ರ ಈ ಬಂಗಾರಿ ತೆಗೆಯೋದ್ರ ಬಗ್ಗೆ ಪಿಸ್ಕೊಡ್ತಾ ಮಾತಾಡ್ತಿದ್ರಿ ತಾನೆ? ಅದೇ ಪ್ರಕಾರ ಬಂಗಾರಿನ ತೆಗೆದೇ ಬಿಟ್ರಾ? ಅವನನ್ನು ಕೊಂದೇ ಬಿಟ್ರಾ? ಅಯ್ಯಯ್ಯೋ ಐನೋರೆ, ನನ್ ಮಗನ್ ಪ್ರಾಣ ಹೋಗಿಲ್ಲ, ಬದುಕವ್ನೆ. ಪ್ರಜ್ಞೆ ತಪ್ಪೈತಷ್ಟೇ, ಏನ್ ಮಾಡಿದ್ರು ಹೇಳ್ತಾ ಇಲ್ಲ. ನನ್ ಮಗ ಬದುಕವ್ನೆ ಐನೋರೆ, ಬದುಕವ್ನೆ. ಹೌದಮ್ಮ, ಆ ದೇವ್ರ ದೊಡ್ಡವನು ತಾಯಿ. ಕೊನೆಗೂ ಆ ಜಗನ್ ಮಾತೆ ನಿನ್ನ ಮಗನ್ನು ಆ ಜಾಜಿ ತಾಳಿನ ಉಳಿಸ್ಬಿಟ್ಲಲ್ಲ. ಹೌದು, ಎಲ್ಲಿ ಜಾಜಿ? ಜಾಜಿ ಎಲ್ಲಿ?
ಜಾಜಿ ಅಪ್ಪ ಎಲ್ಲೆಲ್ಲಿಂದ ಹುಡ್ಕೋದಮ್ಮ ನಿನ್ನ ಎಷ್ಟೊತ್ತಿಂದ ಹುಡ್ಕೋದು ಬಂಗಾರಿ ಬಂಗಾರಿ ಎಲ್ಲಿ ಅವ್ನು ನಿನ್ ಜೊತೆಗಿಲ್ವಾ ಗೊತ್ತಿಲ್ಲ ಅಪ್ಪ ಅಯ್ಯೋ ಏನಾಯ್ತಮ್ಮ ನಂಗೊಂದು ನೆನ್ಪಾಗ್ತಿಲ್ಲ ಅಪ್ಪ ಅಯ್ಯೋ ಶೇಖರಿ ಅವರೇ ಬಂಗಾರಿನ ಕರ್ಕೊಂಡೋಗಿ ಬಂಗಾರಿ ತಾಯಿ ವಿರೂಪಾಕ್ಷಾಸ್ತ್ರಿಗಳ ಮನೆ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ, ಬೇಗ ಹೋಗಿ. ಅಯ್ಯೋ ಬಾಮ್ಮ ಹೋಗೋಣ. ಗುರುಗಳೇ, ಈ ಕುರುಪಿ ಎದ್ದೇಳೋ ಲಕ್ಷಣ ಕಾಣ್ತಾ ಇಲ್ಲ, ಏನ್ ಮಾಡೋದೀಗ? ಇವನ್ಗೆ ಪ್ರಜ್ಞೆ ಬಂದ್ರೆ ಮಾತ್ರ ಏನಾಗಿದೆ ಅಂತ ಗೊತ್ತಾಗೋದಕ್ಕೆ ಸಾಧ್ಯ. ಹೇಗಾದ್ರೂ ಮಾಡಿ ಎಬ್ಬಿಸ್ಲೇಬೇಕು. ಜಾಜಿ ಎಲ್ಲೋದ್ಲು ಏನಾದ್ಲು, ಇವನ್ ಯಾಕೆ ಪೆಟ್ಟು ತಿಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅದು ಗೊತ್ತಾಗ್ಲೇಬೇಕು. ಆದ್ರೆ ಇವ್ನಿಗೆ ಏನೇ ಮಾಡಿದ್ರು ಎಚ್ಚರ ಆಗ್ತಾ ಇಲ್ವಲ್ಲ ಗುರುಗಳೇ? ಏನಾಯ್ತು ಕುರುಪಿ? ಮಾತಾಡು, ನಾನಿದ್ದೀನಿ. ಏನಾಯ್ತು ಅಂತ ಹೇಳು ಕುರುಪಿ. ಇವನ್ಗೆ ಸರಿಯಾಗಿ ಏಟ್ ಬಿದ್ದಿದೆ ಅನ್ಸುತ್ತೆ, ಏನನ್ನ ನೋಡಿ ಭಯ ಪಟ್ಟಿದ್ದಾನೆ. ಆದ್ರೆ ಇವನ್ ಯಾರನ್ನ ನೋಡಿ ಇಷ್ಟು ಆತಂಕ ಪಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ. ಕುರೂಪಿ, ಯಾಕಿಷ್ಟು ಭಯ ಪಡ್ತಾ ಇದ್ಯಾ? ಏನಾಯ್ತು? ಯಾರೇನ್ ಮಾಡಿದ್ರು ನಿನ್ಗೆ? ಮಾತಾಡು ಕುರುಪಿ. ಈಗ ನೀನು ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಯ ಶಿಷ್ಯ. ನಿನ್ಗೆ ಯಾರು ಏನ್ ಮಾಡಿದ್ರು ಅಂತ ನನ್ನ ಹತ್ರ ಧೈರ್ಯವಾಗಿ ಹೇಳು. ಹೇಳು ಕುರುಪಿ, ಏನಾಯ್ತು? ಹೇಳು ಕುರೂಪಿ, ಏನಾಯ್ತು ನಿನಗೆ? ಯಾರು ನಿನ್ಗೆ ಹೀಗೆ ಮಾಡಿದವರು? ಮಾತಾಡು. ಮಾತಾಡು ಕುರುಪಿ. ಇಲ್ಲಿ ನೀನು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಮಾತಾಡು, ನಾನಿದ್ದೀನಿ. ನಿನ್ನೆ ರಾತ್ರಿ ನಾನು ಆಳುಗಳ ಹತ್ರ ಮಾತಾಡಿದ ನಿಜ. ಜಾಜಿ ಬಂಗಾರಿ ಪ್ರಾಣಕ್ಕೆ ಅಪಾಯ ಇದೆ, ಅವ್ರ ಹಿಂದೆ ಯಾರೋ ಬಿದ್ದಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಿ ನಾನು ರಾತ್ರಿ ಆಳುಗಳ ಹತ್ರ ಮಾತಾಡಿದ್ದು ಸತ್ಯ. ಈ ವಿಷಯನ ರಾಜಲಕ್ಷ್ಮಿ ಮತ್ತು ಶೇಖರಿ ಅವರಿಗೂ ತಿಳಿಸಿದೆ. ಹಾಗೆ ಹೇಳಬೇಕಾದ್ರೆ ಈ ದೇಶಿಕರು ಕೂಡ ಅಲ್ಲೇ ಇದ್ರು. ಏನ್ ದೇಶಿಕ್ರೆ, ನೀವು ಅಲ್ಲೇ ಇದ್ರಿ ಅಲ್ವಾ? ಮತ್ತೆ ಗೊತ್ತಿದ್ದು ನನ್ನ ಮೇಲೆ ವೃತ ಆರೋಪ ಮಾಡಕ್ಕೆ ನಿಮ್ಗೆ ಮನಸ್ಸಾದ್ರೂ ಹೇಗ್ ಬಂತು? ಯಾಕೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ? ನೋಡಮ್ಮ, ನನ್ನ ದೇವಸ್ಥಾನದಲ್ಲಿ ಗಲಾಟೆ ಆದ್ಮೇಲೆ ಜಾಜಿ ಬಂಗಾರಿ ಇಬ್ರು ಹೊರಗಡೆ ಬಂದ್ರು. ಅದಾದ್ಮೇಲೆ ಏನಾಯ್ತು ಎತ್ತಾಯ್ತು ನನಗೆ ಗೊತ್ತಿಲ್ಲ. ಅವಳೇ ಕೇಳು. ಬಂಗಾರಿ ಜೊತೆ ಇದ್ದಿದ್ದು ನಿನ್ನ ಸೊಸೆ ಜಾಜಿ. ಅವಳ ಹತ್ರನೇ ಕೇಳು. ಇವನಿಗೆ ಹೀಗಾಗೋದಕ್ಕೆ ಕಾರಣ ಯಾರು ಅಂತ ಅವಳಿಗೆ ಗೊತ್ತಿರಲೇಬೇಕಲ್ಲ. ಜೊತೆಯಲ್ಲಿದ್ದವಳಲ್ವಾ? ಒಂದು ಮಾತು ಕೇಳ್ತೀನಿ, ನಿನ್ನ ಮಗನ ಈ ಪರಿಸ್ಥಿತಿಗೆ ನಿನ್ನ ಸೊಸೆ ಜಾಜಿನೇ ಕಾರಣ ಯಾಕಾಗಿರ್ಬಾರ್ದು? ಅವಳೇ ಒಂದ್ಸರಿ ವಿಚಾರಿಸು. ಬಂಗಾರಿ 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 ಜಾಜಿ, ಏನಾಯ್ತು? ಬಂಗಾರಿ, ಜಾಜಿ, ಎದ್ದೇಳು. ಏಯ್ ಜಾಜಿ, ನೆನ್ನೆ ಸಂಜೆ ನನ್ನ ಮಗ ನಿನ್ ಜೊತೆ ಬಂದಿದ್ನೇನೆ. ಏನ್ ಮಾಡ್ದಿ ನನ್ನ ಮಗಂಗೆ? ಹೇಳು, ಏನ್ ಮಾಡ್ದಿ? ಇವನು ನುಂಗಿ ನೀರು ಕುಡಿಯಕ್ಕೆ ಅಂತಾನೆ ಬಂದಿದ್ಯಾನೆ ನೀನು? ಪಡ್ಕೊಂಡೆ ಇವನ ಹತ್ರ ಈ ಬಿನ್ನಾಣಿಗಿತ್ತಿನ ನಂಬೇಡ ಅಂತ. ಎಲ್ ಕೇಳ್ತಾನ ಅವನು? ಬೊಗಳು. ಏನ್ ಮಾಡ್ದಿ ನನ್ನ ಮಗಂಗೆ? ಬೊಗಳು. ಏನಾಯ್ತು? ಬಿಡಿ ಅವಳನ್ನ.
ಹೇಳೆ, ಏನಾಯ್ತು ಹೇಳು. ಏನು ಏನಾಯ್ತು ನಂಗೇನೋ ಗೊತ್ತಾಗ್ತಿಲ್ಲ. ಹೇಳಲ್ಲ ಅಲ್ಲ, ಏನಾಯ್ತು ಅಂತ ನನ್ನ ಮಗನ್ನೇ ಕೇಳ್ತೀನಿ. ಬಂಗಾರಿ, ಬಂಗಾರಿ, ಏನಾಯ್ತು ಹೇಳೋ ಮಗನೇ. ಜಾಜಿ ಜಾಜಿ ಸಮಾಧಾನ ಮಾಡ್ಕೊ. ಅಲ್ಲ ಗುರುಗಳೇ, ನಿಮ್ಮ ಲೆಕ್ಕಾಚಾರ ಹ್ಯಾಕ್ ತಪ್ಪಾಯ್ತು? ಕುರುಪಿಗೆ ಯಾಕೆ ಈ ಸ್ಥಿತಿ ಬಂತು? ಅವನ ಕೈಲಿ ಯಾಕೆ ಜಾಜಿನ ಅಪಹರಿಸಕ್ಕಾಗ್ಲಿಲ್ಲ? ಅದನ್ನೇ ಯೋಚನೆ ಮಾಡ್ತಿದ್ದೆ ಮಣಿಕಂಠ. ನನ್ನ ಲೆಕ್ಕಾಚಾರ ನಿಖರವಾಗಿತ್ತು. ಶ್ರೀಚಕ್ರ ಗರ್ಭ ಸಂಜಾತೆಯಾದ ಜಾಜಿನ ನಮ್ಮಂತ ವಾಮಾಚಾರಿಗಳು ಮುಟ್ಟೋದು ಸಾಧ್ಯ ಇಲ್ಲ. ಅದಕ್ಕೆ ಅಮ್ಮನವ್ರದೇ ಅಂಶವಾದ, ಅಮ್ಮನವ್ರದೇ ಸೃಷ್ಟಿಯಾದ ಕುರುಪಿನ ಆಹ್ವಾನ ಮಾಡಿದೆ. ಜಾಜಿನ ಅಪಹರಿಸೋದಕ್ಕೆ ಕಳಿಸ್ದೆ. ಯಾಕಂದ್ರೆ ಅವನು ಅಮ್ಮನವರ ಅಂಶವಾಗಿದ್ರಿಂದ ಅವನು ಜಾಜಿನ ಮುಟ್ಟೋದು ಸಾಧ್ಯವಾಗಿತ್ತು. ಅವನಿಗೆ ಅಮ್ಮನವರಿಂದ ಯಾವುದೇ ರೀತಿಯ ಅಪಾಯ ಸಾಧ್ಯತೆಗಳಿರಲಿಲ್ಲ. ಶ್ರೀಚಕ್ರ ಅವನಿಗೆ ಬಾಧಕವಲ್ಲ. ಆದ್ರೂ ಅವನಿಗೆ ಯಾಕೆ ಹೀಗಾಯ್ತು? ಯಾವುದನ್ನ ನೋಡಿ ಅವನು ಅಷ್ಟು ಭಯಪಟ್ಟ? ಯಾಕೆ ಕುರೂಪಿಯಿಂದ ಜಾಜಿಯ ಅಪಹರಣ ಸಾಧ್ಯವಾಗ್ಲಿಲ್ಲ? ನಿಜವಾಗ್ಲೂ ಅಲ್ಲಿ ನಡೆದಿದ್ದೇನು? ಕುರೂಪಿನ ಪರಿಪರಿಯ ಕೇಳಿದ್ರು ಅಲ್ಲಿ ಏನಾಯ್ತು ಅಂತ ಬಾಯಿ ಬಿಡ್ತಾ ಇಲ್ಲ. ಯಾಕೆ ಕುರುಪಿ, ಏನಾಯ್ತು? ಮಾತಾಡು, ಯಾಕೆ ಹೀಗೆ ಎದುರ್ತಾ ಇದೀಯಾ? ಏನಾಯ್ತು ಕುರುಪಿ? ನೀನು ಬುದ್ಧಿವಂತ, ಶಕ್ತಿವಂತ. ನೀನೇ ಹೀಗೆ ಭಯಪಟ್ರೆ ಹೇಗೆ? ನಿನ್ನ ಕೈಯಲ್ಲಾಗದಿರೋದು ಏನೂ ಇಲ್ಲ. ಹೇಳ್ ಕುರೂಪಿ, ಯಾರು ನಿನ್ನ ಈ ಸ್ಥಿತಿಗೆ ತಂದವರು? ಮಾತಾಡು, ಯಾಕಿಷ್ಟು ಎದುರ್ತಾ ಇದೀಯಾ? ಕುರೂಪಿ, ನಿನ್ಗೆ ನಾನಿದ್ದೀನಿ. ಏನೇ ಇದ್ರು ಧೈರ್ಯವಾಗಿ ಹೇಳು. ಹೇಳು 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 ಹೇಳು. ಹೇಳ್ತೀನಿ. ಇದೇನು ಗುರುಗಳೇ, ಕುರೂಪಿ ಇನ್ನೂ ಬಾಯೇ ಬಿಟ್ಟಿಲ್ಲ, ಆದ್ರೂ ಇವನ್ ಮಾತು ಕೇಳಿಸ್ತಾ ಇದೆ. ಇದೆಲ್ಲ ಹ್ಯಾಕ್ ಸಾಧ್ಯ? ಅಸಾಧ್ಯವಾದದನ್ನ ಸಾಧಿಸೋದೇ ಈ ಕುರುಪಿಯ ಚಾಕಚಕ್ಯತೆ. ಇದೇ ಇವನ ವಿಶೇಷತೆ. ಹೇಳು ಕುರೂಪಿ, ಏನಾಯ್ತು? ಅವತ್ತು ನೀವು ಹೇಳಿದಾಗೆ ಜಾಜಿನ ಅಪಹರಿಸಲು ಹೊರಟೆ. ಅವ್ರ ಕೂಲ್ ಜಾಗ ಹಿಡಿದು ಹೋದೆ. ಆಗ ಹಿಂದಕ್ಕಿದ್ದಾಗೆ ಒಂದೊಂದರಲ್ಲಿ ಮೋಡ ಕವಿಯಿತು. ಸಂಪೂರ್ಣ ಭೂಮಿ ಕತ್ಲಾಯಿತು. ಹೇಗೂ ಕತ್ಲಾಯಿತು, ಸೂರ್ಯ ಬೀಳುತ್ತು ಅಂತ ಭಾವಿಸಿ ಅವ್ರ ಮೇಲೆ ಆಕ್ರಮಣ ಮಾಡಿದೆ. ಆದರೆ ಜಾಜಿ ಇದಕ್ಕಿದ್ದಾಗೆ ಎಲ್ಲೂ ಕಾಣಿಸ್ಲಿಲ್ಲ. ಜಾಜಿ, ಜಾಜಿ, ಅವ್ರ ಜೊತೆ ಇದ್ದ ವಾಹನ ತಡೆದ. ಅವನ ಮೇಲೆ ದಾಳಿ ಮಾಡಿದೆ. ಅವನ್ ಮೂರ್ಛೆ ತಪ್ಪಿಟ್ಟ. ಇದ್ದಕ್ಕಿದ್ದಾಗೆ ಜಾಜಿ ವಿಚಿತ್ರವಾಗಿ ಕಾಣಿಸಕ್ ಶುರುವಾದ್ದು. ಆಮೇಲೆ ಒಂದ್ ಬೆಳಕು ಬಂತು, ಸೂರ್ಯ ಕಾಣಿಸ್ಕೊಂಡ. ಆಗ್ಲೇ ನನ್ಗೆ ಗೊತ್ತಾಗಿದ್ದು ಸೂರ್ಯಾಸ್ತ ಆಗಿಲ್ಲ ಅಂತ. ಅದೇ ನಾನ್ ಮಾಡಿದ ತಪ್ಪು. ನೀವ್ ಹೇಳಿದ ಹುಡುಗಿ ಸಾಮಾನ್ಯಳಲ್ಲ. ನನ್ನ ಶಕ್ತಿಯ ಅರಿವಾದರೂ ಇದೆಯೇನೋ ನಿನಗೆ? ಮತ್ತೊಮ್ಮೆ ದುಷ್ಟರ ಜೊತೆ ಕೈ ಜೋಡಿಸಿದರೆ ಸಂಹಾರ ಶತಸಿದ್ಧ. ಬದುಕುವ ಕೊನೆಯ ಅವಕಾಶವನ್ನು ಕಳೆದುಕೊಳ್ಳುತ್ತೀಯ. ನಿನ್ ಹೆಂಡತಿ ಅನ್ನಿಸ್ಕೊಂಡವಳು ನಿನ್ ಜೊತೆನಲ್ಲೇ ಇದ್ರು ನನ್ಗೇನು ಗೊತ್ತೇ ಇಲ್ಲ ಅಂತ ಕತೆ ಕಟ್ತಾವಳೆ. ಹೇಳೋ ಬಂಗಾರಿ, ಏನಾಯ್ತು ಹೇಳೋ. ಯಾರಾದ್ರೂ ಒಂದ್ ಸ್ವಲ್ಪ ನೀರ್ ಕೊಡ್ರಪ್ಪ. ಬಂಗಾರಿ, ಬಂಗಾರಿ ಹೇಳೋ. ಒಂದ್ ಸ್ವಲ್ಪ ನೀರ್ ತನ್ನಿ ಯಾರಾದ್ರೂ. ನೀರ್ ತಗೊಳ್ಳಿ. ಬಂಗಾರಿ, ಬಂಗಾರಿ, ಬಂಗಾರಿ.
ಬಂಗಾರಿ ಎದ್ಬಿಟ್ಟ